ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನೆಲ್ ಮಾರುತಿ ಶೀಪ್ ಅಂಡ್ ಗೋಟ್ ಫಾರ್ಮ್ ತಾವರೆಕೆರೆ. ಏನ್ ಮಾಡ್ತೀಯ? ನಮ್ಮ ಮನೆ ದೇವರು ಆಂಜನೇಯ. ಎತ್ತಿದ್ರೆ ಗದೆ, ಇಳಿಸಿದ್ರೆ ಒದೆ ಕೊಡ್ತಾ ಇರ್ತೀವಿ. ಶುರು ಮಾಡ್ತಾನೆ ನಾವು ಡಿವಾರ್ಮಿಂಗ್. ಅದೊಂದು ಬಾಟಲ್ ಬಂದು 30 ml ಬರುತ್ತೆ. 180 ml ಬಾಟಲ್ ಅಂತ ಅಂದ್ರೆ ಒಂದ್ ಮರಿಗೆ 2 ml ಲೆಕ್ಕಕ್ಕೆ 3 ವ್ಯಾಕ್ಸಿನೇಷನ್ಸ್ ಹಾಕ್ಸ್ಕೋಬೇಕು. ಸೊ ಒಂದು ವ್ಯಾಕ್ಸಿನ್ ಗೆ ಅಪ್ರಾಕ್ಸಿಮೇಟ್ ಆಗಿ ನಿಮಗೆ 20 ರಿಂದ 30 ರೂಪಾಯಿ ಸಿರಪ್. ಇಂಪಾರ್ಟೆಂಟ್ ಆಗಿ ಯಾವ್ದು ಯೂಸ್ ಮಾಡ್ತೀವಿ ನಾವು ಅಂತ ಅಂದ್ರೆ ಒಂದು ಲಿವರ್ ಟಾನಿಕ್, ಇನ್ನೊಂದು ಕ್ಯಾಲ್ಸಿಯಂ ಸಿರಪ್. 10 ಲೀಟರ್ಗೆ 4200 ರೂಪಾಯಿ ಬೀಳುತ್ತೆ. 1 ಲೀಟರ್ಗೆ 420 ರೂಪಾಯಿ ಬೀಳುತ್ತೆ. ಕೊಟ್ಕೊಳ್ಳೋದ್ರಿಂದ ನಮಗೆ 350 ml ಅಪ್ರಾಕ್ಸಿಮೇಟ್ ಆಗಿ ಒಂದ್ ಮರಿಗೆ. ಈಗ ನೆಕ್ಸ್ಟ್ ಮೇವಿನ ವಿಚಾರಕ್ಕೆ ಬಂದ್ರೆ ಒಣಮೇವು ಮತ್ತೆ ಕೈ ತಿಂಡಿ ಎರಡ್ ಬರುತ್ತೆ. 120 ರೂಪಾಯಿಂದ ಸ್ಟಾರ್ಟ್ ಆಗಿ 300 ವರ್ಗು ನೀವು ಬೆಳ್ಕೋತಾ ಇದ್ದೀರಾ ಅಂತ ಅಂದ್ರೆ ನಿಮ್ಗೆ ಹುಲ್ಲಿನ ಖರ್ಚು 2.5 ತಿಂಗಳಿಗೆ 10 ವಾರದಷ್ಟೇ ನಾನು ಮಾತಾಡ್ತಾ ಇರೋದು. 10 ವಾರಕ್ಕೆ 15 ರಿಂದ 18 ಬಂಡಲ್ ಮೇವು ಬೇಕಾಗತ್ತೆ. ಓಕೆ, ಈಗ ಬರೀ ಕೈ ತಿಂಡಿನೇ ನೋಡೋದಾದ್ರೆ ಇಲ್ಲೇ ನಮ್ಗೆ ತುಂಬಾ ಜಾಸ್ತಿ ಖರ್ಚು ಬೀಳುವಂತದ್ದು. ಕೈ ತಿಂಡಿನಲ್ಲಿ ಜೋಳ, ಫೀಡ್ಸ್ ಮತ್ತೆ ಹಿಂಡಿ ಈ ಮೂರನ್ನು 40-40-20 ಈ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಕೊಡ್ತಾ ಬರ್ತಾ ಇರೋದು. ಸೊ ಈ ಪ್ರಮಾಣದಲ್ಲಿ ಎಷ್ಟು ಕೊಡ್ಬೇಕು ಅಷ್ಟು ಮೇವು ಕೊಟ್ರೇನೆ ಮರಿ ನಮ್ಗೆ 2 ರಿಂದ 2.5 ತಿಂಗಳಲ್ಲಿ ತುಂಬಾ ಚೆನ್ನಾಗಿ ಗ್ರೋತ್ ಬರುವಂತದ್ದು. ಇದು ಶಾರ್ಟ್ ಟರ್ಮ್ ಅಂದ್ರೆ ತುಂಬಾ ಕಡಿಮೆ ಅವಧಿ ಬ್ಯಾಚ್ ಆಗಿರೋದ್ರಿಂದ ಕೆಂಗೂರಿನಲ್ಲಿ ನಾವ್ ಆದಷ್ಟು ಎಷ್ಟು ಚೆನ್ನಾಗಿ ಫೀಡ್ಸ್ ಕೊಟ್ಕೊಂಡು ಎಷ್ಟು ಚೆನ್ನಾಗಿ ಕೈ ತಿಂಡಿ ಕೊಟ್ಕೊಂಡು ಸಾಕ್ತಿವಿ ಅಷ್ಟು ಬೇಗ ಮರಿ ಬೆಳೆಯುತ್ತೆ, ಅಷ್ಟು ಬೇಗ ಸೇಲ್ಗ್ ಬರುತ್ತೆ. ಓಕೆ, ನೀವು ಸರಿಯಾಗಿ 2.5 ತಿಂಗಳಿಗೆ ಬ್ಯಾಚ್ ಮುಗಿಸ್ತೀರಾ ಅನ್ನೋದಾದ್ರೆ ನೀವು ವರ್ಷಕ್ಕೆ 4 ಬ್ಯಾಚ್ ಮಾಡ್ಕೊಬಹುದು. ಅಂದ್ರೆ ಏನು ಟೈಮ್ ವೇಸ್ಟ್ ಮಾಡದೆ ಸೇಲ್ ಆದ ತಕ್ಷಣನೇ ನಾವ್ ತಕ್ಷಣನೇ ಹಾಕೋತೀವಿ ಅಂತ ಅನ್ನೋದಾದ್ರೆ 3 ಬ್ಯಾಚ್ ಅಂತೂ ಆಗೇ ಆಗತ್ತೆ. ಬಟ್ ಏನು ಟೈಮ್ ವೇಸ್ಟ್ ಮಾಡದೆ ನಾವು ಬ್ಯಾಕ್ ಟು ಬ್ಯಾಕ್ ಹಾಕೋತೀವಿ ಅನ್ನೋದಾದ್ರೆ 4 ಬ್ಯಾಚ್ ಖಂಡಿತ ಕ್ಲೀನ್ ಆಗಿ ವರ್ಷಕ್ಕೆ ಮಾಡ್ಕೊಬಹುದು. ಬರೀ ತಿಂಡಿಗಳ ವಿಚಾರ ಮಾತಾಡೋದಾದ್ರೆ ಎಷ್ಟು ಜೋಳ, ಎಷ್ಟು ಹಿಂಡಿ, ಎಷ್ಟು ಫೀಡ್ಸ್ ಬೇಕಾಗತ್ತೆ ಮತ್ತೆ ಅದಕ್ಕೆ ಎಷ್ಟು ಖರ್ಚಾಗತ್ತೆ ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ಸೊ ಮೊದಲನೇದು ಜೋಳ. ಜೋಳದ ರೇಟ್ ಬಂದು 20 ರೂಪಾಯಿಂದ ಶುರುವಾಗಿ 30-32 ವರ್ಗುನು ರೀಚ್ ಆಗಿದೆ. ಓಕೆ, ನಿಮ್ ಊರಲ್ಲಿ ಎಷ್ಟು ರೇಟ್ ಇದೆ ಅದನ್ನ ನೋಡ್ಕೊಂಡು ನೀವು ದಯವಿಟ್ಟು ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ನಮ್ ಕ್ಯಾಲ್ಕುಲೇಷನ್ ನಿಮ್ ಕ್ಯಾಲ್ಕುಲೇಷನ್ ಒಂದೇ ಆಗಿರಲ್ಲ. ಯಾಕಂದ್ರೆ ಬೆಂಗಳೂರು ರೇಟ್ ಎಲ್ಲಾನು ಸ್ವಲ್ಪ ಜಾಸ್ತಿನೇ ಇದೆ. ಜೋಳ ಆಗ್ಲಿ, ಫೀಡ್ಸ್ ಆಗ್ಲಿ, ಹಿಂಡಿ ಆಗ್ಲಿ. ಸೊ ನಿಮ್ಗೆ ಎಷ್ಟು 20ಕ್ಕೂ ಸಿಗ್ಬೋದು. ಸೊ 20ಕ್ಕೆ ಸಿಗ್ತಾ ಇದೆ ಅನ್ನೋದಾದ್ರೆ ನಿಮ್ಗೆ ಖರ್ಚು ಇನ್ನ ಕಡಿಮೆನೆ ಬೀಳುತ್ತೆ. ಓಕೆ, ನಾನು ಇಷ್ಟು ಕೆಜಿ ಬೇಕಾಗತ್ತೆ ಅಂತ ನಾ ಹೇಳ್ಬೋದು. ಇಷ್ಟೇ ಖರ್ಚಾಗತ್ತೆ ಅನ್ನೋದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ವಿಡಿಯೋ ಎಂಡ್ ಅಲ್ಲಿ ನಿಮ್ಗೊಂದು ಕ್ಲಿಯರ್ ಆಗಿ ಗೊತ್ತಾಗತ್ತೆ ಎಷ್ಟು ಕೆಜಿ ಫೀಡ್ಸ್ ನಮಗ್ ಬೇಕಾಗತ್ತೆ ತಿಂಡಿ. ಸೊ ಅದಕ್ಕೆ ನಮ್ದು ಎಷ್ಟು ಬಜೆಟ್ ಬೇಕಾಗತ್ತೆ ಅನ್ನೋದನ್ನ ನೀವೇ ಕ್ಲಿಯರ್ ಆಗಿ ತಿಳ್ಕೊಬಹುದು. ಓಕೆ, ಸೊ ಈಗ ಮೊದಲನೇ ವಾರದಲ್ಲಿ ಒಂದ್ ಟೈಮ್ ಮಾತ್ರ ನಾವು ಕಾನ್ಸಂಟ್ರೇಷನ್ ಫೀಡ್ಸ್ ಕೊಡ್ತಾ ಇದೀವಿ, ಕೈ ತಿಂಡಿ. ಓಕೆ, ಈಗ ಆಲ್ರೆಡಿ ನಮ್ ಚಾನೆಲ್ ಅಲ್ಲಿ ಆಹಾರದ ಬಗ್ಗೆ ವಿಡಿಯೋ ಇದೆ. ಯಾವ ರೀತಿ ಆಹಾರ ಕೊಟ್ರೆ ಮರಿದು ತೂಕ ಹೆಚ್ಚಾಗತ್ತೆ ಅನ್ನೋದು. ನೀವು ಆ ವಿಡಿಯೋ ನೋಡಿದ್ರೆ ನಾನು ಹೇಳೋ ಸ್ಪ್ಲಿಟ್ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಆ ವಿಡಿಯೋದಲ್ಲಿ ಯಾವ ವಾರದಲ್ಲಿ ಎಷ್ಟು ಫೀಡ್ಸ್ ಎಷ್ಟು ಹೆಚ್ಚಿಗೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಕ್ಲಿಯರ್ ಇನ್ಫಾರ್ಮೇಶನ್ ಇದೆ. ಸೊ ನೀವು ಅದೊಂದ್ಸರಿ ವಿಡಿಯೋ ನೋಡಿ ಆಮೇಲೆ ಈ ಸ್ಪ್ಲಿಟ್ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಓಕೆ, ಮೊದಲನೇ ವಾರದಲ್ಲಿ ಈಗ ಒನ್ ಟೈಮ್ ತಿಂಡಿ ಕೊಡ್ತಾ ಇದೀವಿ, ಕೈ ತಿಂಡಿ. ಅದು 250 ಗ್ರಾಮ್ ಒಂದ್ ಮರಿಗೆ ಒನ್ ಟೈಮ್ ಕೊಡ್ತಾ ಇರೋದು. 250 ಗ್ರಾಮ್ ಅಂದ್ರೆ 1/4 ಕೆಜಿ ಬರೀ ಜೋಳನೇ ಕೊಟ್ಬಿಡೋದಲ್ಲ. ಸೊ ಅದ್ರಲ್ಲಿ 100 ಗ್ರಾಮ್ ಜೋಳ, 100 ಗ್ರಾಮ್ ಫೀಡ್ಸ್, 50 ಗ್ರಾಮ್ ಹಿಂಡಿ, 100-150 250 ಗ್ರಾಮ್ ಮೂರು ಸೇರಿ ಮಿಕ್ಸ್ಚರ್ 250 ಗ್ರಾಮ್ ಒನ್ ಟೈಮ್ ಕೊಡ್ಬೇಕಾಗತ್ತೆ. ಓಕೆ, ಸೊ ಒಂದ್ ವಾರಕ್ಕೆ ನೀವು ಲೆಕ್ಕ ಹಾಕ್ತೀರಾ ಅನ್ನೋದಾದ್ರೆ ಜೋಳ 700 ಗ್ರಾಮ್, ಓಕೆ, ಫೀಡ್ಸ್ 700 ಗ್ರಾಮ್, 350 ಗ್ರಾಮ್ ಹಿಂಡಿ. ಓಕೆನಾ? ಸೊ ಈ ಮೂರು ಸೇರಿದ್ರೆ ಒಂದ್ ವಾರಕ್ಕೆ ಒಂದ್ ಮರಿಗೆ 1.25 ಕೆಜಿ ತಿಂಡಿ ನೀವು ಕೊಡ್ತಾ ಇದ್ದೀರಾ. ಓಕೆ, ಸೊ ಎರಡನೇ ವಾರಕ್ಕೆ ಅದೇ 1/4 ಕೆಜಿ 2 ಟೈಮ್ ಆಗುತ್ತೆ, ಬೆಳಗ್ಗೆ ಮತ್ತೆ ಸಂಜೆ. ಸೊ ಅಲ್ಲಿಗೆ ನಮಗ್ ಬೆಳಗ್ಗೆ 100 ಗ್ರಾಮ್ ಜೋಳ, ಸಂಜೆ 100 ಗ್ರಾಮ್ ಫೀಡ್ಸ್ ಅಷ್ಟೇ, ಬೆಳಗ್ಗೆ 100 ಸಂಜೆ 100, ಹಿಂಡಿ ಬೆಳಗ್ಗೆ 50 ಸಂಜೆ 50. ಸೊ ಬೆಳಗ್ಗೆ 1/4 ಕೆಜಿ ಸಂಜೆ 1/4 ಕೆಜಿ ಸೇರಿದ್ರೆ ನಮ್ಗೆ ಒಂದ್ ದಿನಕ್ಕೆ 200 ಗ್ರಾಮ್ ಜೋಳ, 200 ಗ್ರಾಮ್ ಫೀಡ್ಸ್, 100 ಗ್ರಾಮ್ ಹಿಂಡಿ ಒಂದ್ ದಿನಕ್ಕೆ ಇಷ್ಟು ಬೇಕಾಗತ್ತೆ. ಸೊ ನಾವ್ ಒಂದ್ ವಾರಕ್ಕೆ ನೋಡ್ತೀವಿ ಅನ್ನೋದಾದ್ರೆ 1400 ಗ್ರಾಮ್, 1 ಕೆಜಿ 400 ಗ್ರಾಮ್ ಜೋಳ, 1 ಕೆಜಿ 400 ಗ್ರಾಮ್ ಫೀಡ್ಸ್, 700 ಗ್ರಾಮ್ ಹಿಂಡಿ. ಇದು ಒಂದ್ ವಾರಕ್ಕೆ. ಓಕೆ, ಸೊ ಕಂಪ್ಲೀಟ್ ಆಗಿ ನಮ್ಗೆ ವಾರದ ಕೊನೆಯಲ್ಲಿ ಮೂರು ಸೇರಿ 3.5 ಕೆಜಿ ಫೀಡ್ಸ್ ನಾವು ಒಂದ್ ಮರಿಗೆ ಒಂದ್ ವಾರಕ್ಕೆ ಕೊಡ್ತೀವಿ. ಅದು ಎರಡನೇ ವಾರದಿಂದ. ಅದು 2 ಟೈಮ್ ಫೀಡ್ಸ್ ಯಾವಾಗ ಶುರು ಮಾಡ್ತೀವಿ ಅವಾಗ. ಸೊ 3ನೇ ವಾರಕ್ಕೆ ನಾವು 100 ಗ್ರಾಮ್ ಹೆಚ್ಚಿಸ್ಕೊಂತೀವಿ. ಸೊ ಆಗ ಜೋಳ 140 ಗ್ರಾಮ್, 140 ಗ್ರಾಮ್ ಫೀಡ್ಸ್, 70 ಗ್ರಾಮ್ ಹಿಂಡಿ. ಸೊ ಹಿಂಗೆ ನೋಡಿದ್ರೆ ನಮ್ಗೆ 3ನೇ ವಾರಕ್ಕೆ 350
700 ಗ್ರಾಮ್ ಕೈ ತಿಂಡಿನ ನಾವು ಒಂದ್ ದಿನಕ್ಕೆ 2 ಟೈಮ್ಗೆ ಕೊಡ್ತಾ ಇದೀವಿ ಒಂದ್ ಮರಿಗೆ. ಓಕೆ, ಸೊ ಒಂದ್ ವಾರಕ್ಕೆ ನಿಮ್ಗೆ ಅಪ್ರಾಕ್ಸಿಮೇಟ್ ಆಗಿ 2 ಕೆಜಿ ಜೋಳ, 2 ಕೆಜಿ ಫೀಡ್ಸ್, ಮತ್ತೆ 980 ಅಂದ್ರೆ 1 ಕೆಜಿ ಇಂಡಿ. ಸೊ ಎಲ್ಲಾನು ಕೌಂಟ್ ಮಾಡಿದ್ರೆ 4 ಕೆಜಿ 900 ಗ್ರಾಮ್ ತಿಂಡಿ 3ನೇ ವಾರದಲ್ಲಿ ಒಂದ್ ಮರಿಗೆ ಕೊಡ್ತಾ ಇರೋದು. ಓಕೆನಾ? ಅದೇ 4ನೇ ವಾರದಲ್ಲಿ 350 ಗ್ರಾಮ್ ಇದ್ದಿದ್ದನ್ನು 4ನೇ ವಾರದಲ್ಲಿ ಇನ್ನ 100 ಗ್ರಾಮ್ ಜಾಸ್ತಿ ಮಾಡ್ಕೊಂಡು 450 ಗ್ರಾಮ್ ಆಗತ್ತೆ ಒಂದ್ ಮರಿಗೆ ಒಂದ್ ದಿನಕ್ಕೆ. 5ನೇ ವಾರ 6ನೇ ವಾರದಿಂದ ಮರಿ ಒನ್ ಟೈಮ್ಗೆ ಅರ್ಧ ಕೆಜಿ ತಿನ್ನೋ ಅಷ್ಟು ರೆಡಿ ಆಗಿರತ್ತೆ ಈಗ ಆಲ್ರೆಡಿ. ಸೊ ಇನ್ನ 4 ವಾರ ನಾವ್ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡ್ ಬರ್ಬೇಕಾಗತ್ತೆ. 1 ಕೆಜಿ ಫೀಡ್ಸ್ ಒಂದ್ ದಿನಕ್ಕೆ. ಓಕೆ, ಬೆಳಗ್ಗೆ ಅರ್ಧ ಕೆಜಿ, ಸಂಜೆ ಅರ್ಧ ಕೆಜಿ. ಅರ್ಧ ಕೆಜಿನಲ್ಲಿ 200 ಗ್ರಾಮ್ ಜೋಳ, 200 ಗ್ರಾಮ್ ಫೀಡ್ಸ್, 100 ಗ್ರಾಮ್ ಇಂಡಿ. ಇದಿಷ್ಟು ಮಿಕ್ಸ್ ಮಾಡಿದ್ರೆ ಬೆಳಗ್ಗೆ ಒಂದ್ ಟೈಮ್ಗೆ ಅರ್ಧ ಕೆಜಿ ತಿಂಡಿ, ಸಂಜೆಗೆ ಅರ್ಧ ಕೆಜಿ ತಿಂಡಿ, ದಿನಕ್ಕೆ ಒನ್ ಟೈಮ್ ತಿಂಡಿ ತಿಂತಾ ಇದೆ ಮರಿ ಅಂತ ಅಂದ್ರೆ ನೀವ್ ಅನ್ಕೊಂಡಿದ್ದಷ್ಟು ವೆಯ್ಟ್ ಖಂಡಿತ ಬರುತ್ತೆ. ಹೀಗೆ ಪ್ರತಿ ವಾರ ಅಂದ್ರೆ 1ನೇ ವಾರ 2ನೇ ವಾರ ಬಿಟ್ಟು 3ನೇ ವಾರದಿಂದ ಪ್ರತಿ ವಾರಕ್ಕೆ 100 ಗ್ರಾಮ್ ತಿಂಡಿ ನೀವು ಹೆಚ್ಚಿಸ್ಕೊಂಡ್ ಬರ್ತಾ ಇರ್ತೀರಾ. ಎಲ್ಲಿವರೆಗೂ ಒಂದ್ ಟೈಮ್ಗೆ ಒಂದ್ ಮರಿ ಅರ್ಧ ಕೆಜಿ ಮೇವು ತಿನ್ನೋವರೆಗೂ, ಅದಕ್ಕಿಂತ ಜಾಸ್ತಿ ಕೊಡೋದ್ ಬೇಡ. ಓಕೆ, ಸೊ ಇದು ನಮ್ಗೆ 5ನೇ 6ನೇ ವಾರದಿಂದ ಶುರು ಆಗತ್ತೆ. ಸೊ ಅಲ್ಲಿಂದ ನೀವು ಮರಿ ಕೊಡೋವರ್ಗುನು ಇಷ್ಟನ್ ಕೊಟ್ಕೊಂಡ್ ಬರ್ಬೇಕಾಗತ್ತೆ. ಓಕೆ, ಸೊ ನಾವು ಪೂರ್ತಿ ಪ್ರತಿ ಒಂದ್ ವಾರದ್ದು ಹೇಳ್ಕೊಂಡ್ ಹೋಗ್ತೀನಿ ಅನ್ನೋದಾದ್ರೆ ವಿಡಿಯೋ ತುಂಬಾ ಲೆಂತಿ ಆಗತ್ತೆ. ಮತ್ತೆ ಈಗ 100 ಗ್ರಾಮ್ ಹೆಚ್ಚಿಸ್ಕೊಂಡ್ ಬರ್ಬೇಕು ಅಂತ ಹೇಳ್ದೆ. ಓಕೆ, 100 ಗ್ರಾಮ್ ಕೊಡಿ, ತಿನ್ನೋ ಅಷ್ಟು ಮರಿ ತಿನ್ನತ್ತೆ. ಈಗ ತಿಂತಾ ಇಲ್ಲ, ಮರಿ ತುಂಬಾ ಮೇವು ಬಿಡ್ತಾ ಇದೆ ಅನ್ನೋದಾದ್ರೆ ಸ್ವಲ್ಪ ಒಂದ್ 50 ಗ್ರಾಮ್ ಕಡಿಮೆನೆ ಮಾಡಿ. ಯಾಕಂದ್ರೆ ಒಂದ್ಸರಿ ಎಲ್ಲಾ ಕಲ್ಸ್ ಹಾಕ್ಬಿಟ್ಟು ಮರಿ ಎಲ್ಲ ತಿಂದು ಬಿಟ್ಟಿರೋದನ್ನ ಅದು ಮತ್ತೆ ತಿನ್ನಕ್ ಹೋಗೋದಿಲ್ಲ. ಅಲ್ಲಿ ಫೀಡ್ಸ್, ಜೋಳ ಎಲ್ಲ ತಿಂಡಿ ಎಲ್ಲ ಸುಮ್ನೆ ವೇಸ್ಟ್ ಆಗತ್ತೆ. ಸೊ ಒಂದ್ ದಿವ್ಸ ಹಾಕ್ ನೋಡಿ ಅದು ತಿಂದು ಖಾಲಿ ಮಾಡ್ತಾ ಇದೆ ಅಂತ ಅಂದಾಗ ನೀವು ಸೇಮ್ ಕಂಟಿನ್ಯೂ ಮಾಡ್ಬೋದು. ಇಲ್ಲ ತುಂಬಾ ವೇಸ್ಟ್ ಮಾಡ್ತಾ ಇದೆ ಅನ್ನೋದಾದ್ರೆ ಸ್ವಲ್ಪ ನೋಡ್ಕೊಂಡೆ ಹಾಕಿ. ಓಕೆ, ಈಗ 1ನೇ ವಾರದಿಂದ 10ನೇ ವಾರದವರ್ಗುನು ಒಂದ್ ಮರಿಗೆ ಎಷ್ಟು ಜೋಳ ಬೇಕಾಗತ್ತೆ ಅನ್ನೋದಾದ್ರೆ ಇವಾಗ ನಾನ್ ಹೇಳಿರೋ ಸ್ಪ್ಲಿಟ್ ಪ್ರಕಾರ ಆಕ್ಚುಲಿ ಇದನ್ನೇ ಫಾಲೋ ಮಾಡೋದ್ರಿಂದ ಹೆಚ್ಚು ಕಡಿಮೆ ಇದೇ ಬರುತ್ತೆ. ಈಗ ನಾನ್ ಏನ್ ಹೇಳ್ದೆ, ಈಗ ಮರಿ ತಿಂತಾ ಇಲ್ಲ ಬಿಡ್ತಾ ಇದೆ ಅನ್ನೋದ್ರ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಇದೊಂದು ಎಕ್ಸೆಪ್ಷನ್ ಬಿಟ್ರೆ ಆಲ್ಮೋಸ್ಟ್ ಇದೇ ಕ್ಯಾಲ್ಕುಲೇಷನ್ ಬಂದೇ ಬರುತ್ತೆ. ನಾವ್ ಇಷ್ಟು ಬ್ಯಾಚ್ ನಲ್ಲೂ ಇಷ್ಟೇ ಕ್ಯಾಲ್ಕುಲೇಷನ್ ಬಂದಿರೋದು. ಸೊ ನೀವ್ ಇದು ಫಾಲೋ ಮಾಡ್ತಾ ಇದ್ದೀರಾ ಅನ್ನೋದಾದ್ರೆ ಸೊ ಇದೇ ಬರುತ್ತೆ. ಇದಕ್ಕಿಂತ ಹೆಚ್ಚು ಕಡಿಮೆ ರೇಟ್ ನಿಮಗ್ ಬಿಟ್ಟಿದ್ದು. ಇಷ್ಟು ಕೆಜಿ ಬರುತ್ತೆ ಫೀಡ್ಸ್ ಅನ್ನೋದನ್ನ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಸೊ 1ನೇ ವಾರದಿಂದ 10 ವಾರ, ಓಕೆ, 2.5 ತಿಂಗ್ಳಿಗೆ ಲೆಕ್ಕ ಹೇಳ್ತಾ ಇರೋದು. ಅಲ್ಲಿಗೆ ನಮ್ಗೆ 24 ಕೆಜಿ 380 ಗ್ರಾಮ್ ಜೋಳ ಬೇಕಾಗತ್ತೆ. 24 ಕೆಜಿ 380 ಗ್ರಾಮ್ ಜೋಳ, 24 ಕೆಜಿ 380 ಗ್ರಾಮ್ ಫೀಡ್ಸ್. ಇದೆರಡೂ ಸಮ ಪ್ರಮಾಣ, 40-40 ಪ್ರಮಾಣದಲ್ಲಿ ಕೊಡೋದೇ ಆಗಿರೋದ್ರಿಂದ ಇದೆರಡು ಆಲ್ಮೋಸ್ಟ್ ಸೇಮೇ ಬರುತ್ತೆ. ಇನ್ನ 11 ಕೆಜಿ 690 ಗ್ರಾಮ್ ಹಿಂಡಿ, ಆಲ್ಮೋಸ್ಟ್ 11 ಕೆಜಿ 700 ಗ್ರಾಮ್ ಇಷ್ಟು ಹಿಂಡಿ ಬೇಕಾಗತ್ತೆ. ಓಕೆ, 24 ಕೆಜಿ ಒಂದ್ ರೌಂಡ್ ಫಿಗರ್ ಮಾಡ್ತೀನಿ ಅನ್ನೋದಾದ್ರೆ 24.5 ಕೆಜಿ ಜೋಳ, 24.5 ಕೆಜಿ ಫೀಡ್ಸ್, 11.5 ಕೆಜಿ ಹಿಂಡಿ. ಸೊ ಟೋಟಲ್ ಆಗಿ ನಮ್ಗೆ 58.5 ಕೆಜಿ ತಿಂಡಿ ಒಂದ್ ಮರಿಗೆ ಒಂದು ಬ್ಯಾಚ್ಗೆ ಬೇಕಾಗತ್ತೆ. ಸೊ 24 ಕೆಜಿ ಇಂಟು ನಿಮ್ ಕಡೆ ಜೋಳ ಎಷ್ಟಿದೆ ಅದನ್ನ ಮಾಡ್ಕೊಳ್ಳಿ. 24 ಕೆಜಿ ಫೀಡ್ಸ್ ಬಂದು ಶ್ರೇಷ್ಠ ಫೀಡ್ಸ್ ನಾವ್ ಯೂಸ್ ಮಾಡ್ತಾ ಇರೋದು. ಅದು ಒಂದು ಮೂಟೆ 50 ಕೆಜಿ ಬ್ಯಾಗ್ ಬಂದು 2100 2300 ರೂಪಾಯಿ ಇದೆ. ಎಕ್ಸಾಕ್ಟ್ ಆಗಿ ಇಷ್ಟೇ ರೇಟ್ ಫಿಕ್ಸ್ ಆಗಿರೋದಿಲ್ಲ. ಯಾಕಂದ್ರೆ ಜೋಳದ ರೇಟ್ ವೇರಿಯೇಷನ್ ಆಗ್ತಾ ಹೆಚ್ಚು ಕಡಿಮೆ ಆಗ್ತಾ ಫೀಡ್ಸ್ ರೇಟ್ ಕೂಡ ಜಾಸ್ತಿ ಕಡಿಮೆ ಆಗುತ್ತೆ. ಇಲ್ಲ ನಾವ್ ಇಷ್ಟ ಹೇಳ್ಬಿಟ್ಟು ಆಮೇಲೆ ಅದಷ್ಟು ಅಂತ ಎಲ್ಲ ನಾವ್ ಹೇಳಕ್ ಆಗೋದಿಲ್ಲಲ್ಲ. ಸೊ ಹಂಗಾಗಿ ಒಂದ್ ಅಪ್ರಾಕ್ಸಿಮೇಟ್ ಆಗಿ ನಾನೆಲ್ಲ ಹೇಳ್ತಾ ಇರೋದು. ಇದಕ್ಕೆ ಹೆಚ್ಚು ಕಡಿಮೆ ಅಷ್ಟೇ ಇರತ್ತೆ, ಏನಂತ ತುಂಬಾ ಡಿಫ್ರೆನ್ಸ್ ಇರೋದಿಲ್ಲ. 2100 2300 ರೂಪಾಯಿ ಶ್ರೇಷ್ಠ ಬ್ಯಾಗ್ ಇದೆ. ಹಿಂಡಿ ಬಂದು 35 ರೂಪಾಯಿಂದ 45 ರೂಪಾಯಿ ಕೆಜಿನೂ ಇದೆ. ಓಕೆ, ನೀವ್ ಯಾವ ಹಿಂಡಿ ಹಾಕ್ತೀರಾ ಅನ್ನೋದ್ರ ಮೇಲೆ. ಅಂದ್ರೆ ಒಂದು ಬ್ಯಾಗ್ ಲೆಕ್ಕದಲ್ಲಿ ಹೇಳೋದಾದ್ರೆ 1200, 1300 ಈ ರೇಂಜ್ ಅಲ್ಲಿ 30 ಕೆಜಿ ಹಿಂಡಿದ ಬ್ಯಾಗು ಈ ರೇಂಜ್ ಅಲ್ಲಿ ಇದೆ. ಫೀಡ್ಸ್ 2100 2300 ಇದೆ. ಜೋಳ ಕೆಜಿ ಲೆಕ್ಕ, ನಿಮ್ಮೂರಲ್ಲಿ ಎಷ್ಟು ಜೋಳ ಸಿಗತ್ತೆ ಅಷ್ಟನ್ನ ನೋಡ್ಕೊಂಡು ನೀವು ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು 58 ಕೆಜಿ ವರೆ 59 ಕೆಜಿ ತಿಂಡಿಗೆ ಎಷ್ಟು ಬೇಕಾಗತ್ತೆ ಅನ್ನೋದು ನಿಮ್ಗೊಂದು ಕ್ಲಿಯರ್ ಆಗಿ ಪಿಕ್ಚರ್ ಸಿಗತ್ತೆ. ಸೊ ಒಂದ್ ಮರಿಗೆ ಇಷ್ಟು ಬೇಕಾಗತ್ತೆ ಅನ್ನೋದಾದ್ರೆ ನೀವು ಎಷ್ಟು ಮರಿ ಹಾಕೋತಾ ಇದ್ದೀರಾ, ನಿಮ್ಗೆ ಎಷ್ಟು ಬಜೆಟ್ ಬೇಕಾಗತ್ತೆ ಅನ್ನೋದನ್ನ ನೀವು ಕ್ಲಿಯರ್ ಆಗಿ ತಿಳ್ಕೊಬಹುದು. ಓಕೆ, ಈಗ ನಾವು ಇಷ್ಟು ವರ್ಷದಲ್ಲಿ ಏನ್ ನಡ್ಸ್ಕೊಂಡ್ ಬಂದಿದೀವಿ ಇದೆಲ್ಲ ನಮ್ಮ ಸ್ವಂತ ಅನುಭವದಲ್ಲಿ ನಾವ್ ಹೇಳ್ತಾ ಇರೋದು. ಓಕೆ, ತುಂಬಾ ಕ್ವೆಶನ್ಸ್ ಇದೆ ಬರ್ತಾ ಇತ್ತು, ಏನ್ ಖರ್ಚು ಬರತ್ತೆ ಅನ್ನೋದನ್ನ. ಸೊ ಇಷ್ಟು ಸ್ಪ್ಲಿಟ್ ನ ನಾವು ಒಂದ್ ಫೋನ್ ಕಾಲ್ ಅಲ್ಲಿ ಅಥವಾ ಎದುರುಗಡೆ ಸಿಕ್ಕಿದಾಗ ಇಷ್ಟನ್ನ ಡೀಟೇಲ್ ಆಗಿ ಹೇಳಕ್ ಆಗೋದಿಲ್ಲ. ಸೊ ಹಂಗಾಗಿ
ಈ ವಿಡಿಯೋ ಕಂಪ್ಲೀಟ್ ಆಗಿ ನಿಮ್ಗೆ ಏನೇ ಕ್ವೆಶನ್ ಇದ್ರೂ ಕೂಡ ಈ ವಿಡಿಯೋದಲ್ಲಿ ನಿಮ್ಗೆ ಆನ್ಸರ್ ಸಿಕ್ತು ಅಂತ ಅನ್ಕೊಂತೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಯಾರು ನಾವು ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ನೋಡ್ತಾ ಇದ್ದೀರಾ ಅದೇ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಸೊ ನಿಮ್ದು ಒಂದ್ ಸಬ್ಸ್ಕ್ರಿಪ್ಷನ್ ನಮ್ಗೆ ಒಂದು ಮೋಟಿವೇಶನ್ ಸಿಗ್ದಂಗ ಆಗುತ್ತೆ. ಸೊ ನಾವು ಬ್ಯಾಕ್ ಟು ಬ್ಯಾಕ್ ಹೆಚ್ಚಿನ ವಿಡಿಯೋ ಹಾಕೋದಕ್ಕೆ ನಮಗೂ ಒಂದು ಎನ್ಕರೇಜ್ಮೆಂಟ್ ಮಾಡ್ದಂಗ ಆಗುತ್ತೆ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಸ್ನ ಆದಷ್ಟು ಶೇರ್ ಮಾಡಿ. ನಿಮ್ಗೆ ಯಾವ್ದೇ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ. ಬೇರೆ ಯಾವ್ದೇ ಎನ್ಕ್ವೈರೀಸ್ ಇತ್ತು ಅನ್ನೋದಾದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ. ಥ್ಯಾಂಕ್ ಯು.